ಎಲ್ಲರಿಗೂ ನಮಸ್ಕಾರ. ಸ್ವಸ್ಥಹಿತ ಚಾನಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ, ನಾವು ಎಷ್ಟು ತಿಂತೇವೆ ಅದನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಳ್ಳುವಷ್ಟು ಕೆಲಸ ಮಾಡಲೇಬೇಕು. ಇಲ್ಲ, ನಮ್ಮ ಕೆಲಸ ಯಾವ ಥರ ಇದೆ ಅದಕ್ಕೆ ಸರಿಯಾಗಿ ನಾವು ಆಹಾರ ಸೇವಿಸಬೇಕು. ಒಂದು ವೇಳೆ ತಿನ್ನುವುದಕ್ಕೆ ಸರಿಯಾಗಿ ಕೆಲಸ ಇಲ್ಲದೆ ಅಥವಾ ಕೆಲಸಕ್ಕೆ ಸರಿಯಾದ ಆಹಾರ ಇಲ್ಲದೆ ಇದ್ದರೆ ನಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತದೆ, ಇಂಬ್ಯಾಲೆನ್ಸ್ ಆಗ್ತದೆ, ಅನೇಕ ಕಾಯಿಲೆಗಳು ಬರಲಿ ಶುರುವಾಗ್ತವೆ. ಈ ಇವತ್ತಿನ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೇವೆ ನಾವು, ಸ್ಟ್ರೆಸ್ ಇರ್ಬೋದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು, ನಿದ್ರೆ ಬಾರದೇ ಇರುವಂಥದ್ದು ಇರ್ಬೋದು, ಅಥವಾ ದಪ್ಪ ಆಗೋದು, ಒಬೆಸಿಟಿ, ತೂಕ ಜಾಸ್ತಿ ಆಗುವಂಥದ್ದು ಇರ್ಬೋದು, ಅಥವಾ ಹಾರ್ಟಿನ ಅನೇಕ ತೊಂದರೆಗಳಿರ್ಬೋದು, ಅಥವಾ ಈವನ್ ಡಯಾಬಿಟಿಸ್ ಇರ್ಬೋದು. ಇದಕ್ಕೆಲ್ಲ ಒಂದು ಮುಖ್ಯ ಕಾರಣ ಏನು ಕೇಳಿದ್ರೆ, ನಾನು ಹೇಳಿದ ಹಾಗೆ ಕೆಲಸ ಕಡಿಮೆ, ತಿನ್ನೋದು ಜಾಸ್ತಿ, ಅಥವಾ ತಿನ್ನೋದು ಕಡಿಮೆ, ಕೆಲಸ ಜಾಸ್ತಿ. ಈ ಎಲ್ಲ ಒಂದು ಕಾಯಿಲೆಗಳನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾದ್ರೆ ಅನೇಕ ಸೂತ್ರಗಳಲ್ಲಿ ಒಂದು ಸೂತ್ರ ಆಯುರ್ವೇದ ಹೇಳಿರುವಂಥದ್ದು ವ್ಯಾಯಾಮ ನಿತ್ಯ ಅಂತ. ನಿತ್ಯವೂ ವ್ಯಾಯಾಮ ಮಾಡಬೇಕು ಅಂತ. ವ್ಯಾಯಾಮ ಅನೇಕ ರೀತಿಯಲ್ಲಿ ಮಾಡ್ಬೋದು, ಅದನ್ನು ನಾವು ಮುಂದೆ ನೋಡೋಣ. ಈ ವ್ಯಾಯಾಮದಲ್ಲಿ ಅತಿ ಸಿಂಪಲ್ ಆದಂತಹ ಒಂದು ವ್ಯಾಯಾಮ ಹೇಳಿದರೆ ಅದಕ್ಕೆ ನಾವು ಲೈಟ್ ಎಕ್ಸಸೈಸ್ ಅಂತ ಹೇಳ್ಬೋದು, ಅಥವಾ ಲಘು ವ್ಯಾಯಾಮ ಅಂತ ಹೇಳ್ಬೋದು. ಅದನ್ನು ಆಚಾರ್ಯ ಸುಶ್ರುತರು ಹೇಳ್ತಾರೆ, ನಾತಿ ದೇಹ ಪೀಡಾಕರಂ ಅಂತ. ಅಂದರೆ ತುಂಬ ಪೀಡೆ ಮಾಡುವಂಥದ್ದಲ್ಲ, ತುಂಬ ದೇಹವನ್ನು ಏನು ತ್ರಾಸ ಮಾಡುವಂಥದ್ದು ಅಲ್ಲದೇ ಇರುವಂತಹ ಒಂದು ಲಘು ವ್ಯಾಯಾಮ ಹೇಳಿದರೆ ಚಂಕ್ರಮಣ ಅಂತ. ಚಂಕ್ರಮಣ ಹೇಳಿದರೆ ನಡೆಯುವಂಥದ್ದು, ಅಧ್ವಗಮನ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ, ವಾಕಿಂಗ್. ಹಾಗಾಗಿ ನಾವು ಇವತ್ತು ಪ್ರತಿನಿತ್ಯ ವಾಕಿಂಗ್ ಮಾಡ್ತಾರೆ, ಅಥವಾ ವಾಕಿಂಗ್ ಯಾರು ಮಾಡ್ತಾರೆ ಅವರಿಗೆ ಅನೇಕ ಕಾಯಿಲೆಗಳು ಬರೋದಿಲ್ಲ. ನೋಡಲಿಕ್ಕೆ ಇದು ಸಿಂಪಲ್ ಅಂತ ಅನಿಸ್ತದೆ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಅಥವಾ 20 ನಿಮಿಷದಿಂದ 1-2 ಗಂಟೆ ತನಕ ನಾವು ವಾಕಿಂಗ್ ಮಾಡ್ಬೋದು ದಿವಸಕ್ಕೆ. ಇದನ್ನು ಯಾವಾಗ ಅಂತ ಹೇಳಿದ್ರೆ ಹೆಚ್ಚಿನವ್ರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ನೀರು ಕುಡಿತಾರೆ, ವಾಕಿಂಗ್ ಹೋಗ್ತಾರೆ. ನೋಡಿ, ತುಂಬ ದಪ್ಪ ಇರುವವರು, ಒಬೆಸಿಟಿ ಇರುವವರು ಬೇಕಾದರೆ ನೀರು ಕುಡಿದು, ಬಿಸಿನೀರೋ ತಣ್ಣೀರೋ ಕುಡಿದು ಉಷಪಾನ ಮಾಡಿದ ಹಾಗೆ ಮಾಡಿ ಅವರು ಮತ್ತೆ ಹಾಗೆ ಖಾಲಿ ಹೊಟ್ಟೆನಲ್ಲಿ ವಾಕಿಂಗ್ ಹೋಗ್ಬೋದು. ಆದರೆ ನಮ್ಮ ಹಾಗಿದ್ದವರು, ನಿಮ್ಮ ಹಾಗಿದ್ದವರು, ಸ್ವಲ್ಪ ತೆಳ್ಳಗಿರುವವರು, ಅವರು ಹೊಟ್ಟೆ ಖಾಲಿ ಇರುವಾಗ ವಾಕಿಂಗ್ ಮಾಡಬಾರ್ದು. ಹೊಟ್ಟೆಗೆ ಏನಾದರೂ ಸ್ವಲ್ಪ ಹಾಕ್ಕೊಳ್ಬೇಕು, ಒಂದು ಹಾಲು ಹಾಕ್ಕೊಳ್ಬೇಕು, ಕಷಾಯ ಕುಡಿಬೋದು, ರಾಗಿ ಕುದಿಸಿ ಕುಡಿಬೋದು. ಹಾಗೆ ಸ್ವಲ್ಪ ಆಹಾರವನ್ನು ಸೇವಿಸಿ ಮತ್ತೆ ವಾಕಿಂಗ್ ಹೋಗುವಂಥ ಸೂಕ್ತ. ಯಾಕಂದರೆ ವಾಕಿಂಗ್ನಲ್ಲಿ ತುಂಬ ಎನರ್ಜಿ ಬೇಕಾಗ್ತದೆ. ನಾವು ಸುಮ್ಮನೆ ಸಣ್ಣಕ್ಕೆ ನಡೆಯೋದಿಲ್ಲ, ಸರಿ ಕೈ ಕಾಲು ಬೀಸ್ಕೊಂಡು ಹೊಡಿತೇವೆ, ಅದು ವಾಕಿಂಗ್. ಅದು ಊಟ ಆದ ತಕ್ಷಣ ವಾಕಿಂಗ್ ಮಾಡಲಿಕ್ಕೂ ಹೋಗಬೇಡಿ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ರಾಜವದಾಸೀತ್, ರಾಜನ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕು, ರೆಸ್ಟ್ ತಗೊಳ್ಬೇಕು, ಆಮೇಲೆ 100 ಹೆಜ್ಜೆ ನಡಿಬೇಕು ಅಂತ. ತತಃ ಪಾದಶತಂ ಗತ್ವ ಅಂತ ಹೇಳ್ತೇವೆ. ಮತ್ತೆ ಮಲಗಲಿಕ್ಕೆ ಹೋಗಬೇಕು. ಎಷ್ಟು ಜನ ಊಟ ಆದ ತಕ್ಷಣ ಮಲಗಲಿಕ್ಕೆ ಹೋಗ್ತಾರೆ, ಅದು ಒಳ್ಳೆಯದಲ್ಲ. ಒಂದು 100 ಸ್ಟೆಪ್ಸ್ ಊಟ ಆದ ತಕ್ಷಣ ನಡಿಬೇಕು ಅಂತ. ಆದರೆ ಅರ್ಧ ಗಂಟೆ ವಾಕ್ ಮಾಡೋದು, 1 ಗಂಟೆ ವಾಕ್ ಮಾಡೋದು ಊಟ ಆದ ತಕ್ಷಣ ಆರೋಗ್ಯಕ್ಕೆ ಹಾನಿಕರ. 3/4 ಗಂಟೆ ಬಿಟ್ಟು ಅಥವಾ 1 ಗಂಟೆ ಬಿಟ್ಟು ಮತ್ತೆ ವಾಕಿಂಗ್ ಮಾಡ್ಬೋದು. ವಾಕಿಂಗ್ಗೆ ಟೈಮ್ ಇಲ್ಲ, ಅದು ಬೆಳಗಿನೇ ಮಾಡಬೇಕು, ರಾತ್ರಿನೇ ಮಾಡಬೇಕು, ಹಾಗೆಲ್ಲ ಎಷ್ಟೊತ್ತಿಗೂ ವಾಕಿಂಗ್ ಮಾಡ್ಬೋದು. ಆದರೆ ಬೆಳಗಿನ ಜಾವ ವಾಕಿಂಗ್ ಮಾಡುವಂಥದ್ದು ಆರೋಗ್ಯಕ್ಕೆ ತುಂಬ ಸೂಕ್ತ. ಯಾಕೆ ಹೇಳಿದ್ರೆ ವಾತಾವರಣ ಅಷ್ಟು ನಿಷ್ಕಲ್ಮಶವಾಗಿರ್ತದೆ, ಅದರಿಂದಾಗಿ ಬೆಳಗಿನ ಜಾವ ಆರೋಗ್ಯಕ್ಕೆ ತುಂಬ ಸೂಕ್ತ. ಬರೀ ಕಾಲಿನಲ್ಲಿ ವಾಕಿಂಗ್ ಮಾಡ್ತೀರಾ, ತುಂಬ ಒಳ್ಳೆಯದು. ಆದರೆ ಈಗಿನ ಕಾಲದಲ್ಲಿ ಅದು ಸರಿಯಲ್ಲ. ನಿಮ್ಮ ಮನೆಯ ಒಂದು ಕ್ಯಾಂಪಸ್ ಒಳಗಡೆ ಬೇಕಾದರೆ ಬರೀ ಕಾಲಿನಲ್ಲಿ ಮಾಡಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ರೈನಿಗೆ ಅದರಿಂದ ತುಂಬ ಇಫೆಕ್ಟ್ ಆಗ್ತದೆ. ಆಯುರ್ವೇದದಲ್ಲಿ ವಾಕಿಂಗ್ ಮಾಡೋದು ಎಷ್ಟು ಬೆನಿಫಿಟ್ ಅಂತ ಆಚಾರ್ಯ ಸುಶ್ರುತರು ಹೇಳ್ತಾ, ತದ್ ಆಯುಹು ಬಲ ಮೇಧಾಗ್ನಿ ಇಂದ್ರಿಯ ಪ್ರಬೋಧನಂ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ ಹಸಿವೆ ಜಾಸ್ತಿ ಮಾಡ್ತದೆ ಚೆನ್ನಾಗಿ. ಆಮೇಲೆ ನೆನಪಿನ ಶಕ್ತಿ, ಧೈರ್ಯ ಶಕ್ತಿ, ಅಥವಾ ಈ ಡಿಸಿಷನ್ ಮಾಡುವಂತಹ ಏನು ಒಂದು ಸ್ವಭಾವ ಇದೆ ಅದಕ್ಕೆ ತುಂಬ ಸಹಕಾರಿಯಾಗಿರ್ತದೆ. ಮತ್ತು ಈ ಆಯುಸ್ಸನ್ನು, ಅಂದರೆ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಹೋಗಿ ಅದು ಆಯುಸ್ಸನ್ನು, ಅಂದರೆ ಲೈಫ್ ಸ್ಪ್ಯಾನ್ ಏನಿದೆ ನಮ್ಮದು, ಅದು ಏನು ರೋಗ ಬರದಿದ್ದಾಗೆ ಮಾಡ್ತದೆ. ಶಕ್ತಿ ಬರ್ತದೆ, ಒಳ್ಳೆಯ ಬಲ ಬರ್ತದೆ. ಇನ್ನು ನಮ್ಮಲ್ಲಿ 11 ಇಂದ್ರಿಯಗಳಿದ್ದಾವೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು. ಇವೆಲ್ಲ ಕಣ್ಣು, ಕಿವಿ, ಮೂಗು, ಬಾಯಿ, ಹಾಗೆ ಕೈ, ಕಾಲು, ಮನಸ್ಸು, ಇವುಗಳನ್ನೆಲ್ಲ ಕ್ಯೂಟಾಗಿ ಅಂದರೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಈ ವಾಕಿಂಗ್ ತುಂಬ ಸಹಕಾರ ಮಾಡ್ತದೆ. ರಿಸರ್ಚ್ ಆಗಿ ಅನೇಕ ವಿಷಯ ಇವತ್ತು ಹೊರಗೆ ಬಂದಿದೆ.
ಏನು ಆಚಾರ್ಯ ಸುಶ್ರುತರು ಹೇಳಿದ್ದಾರೆ ಅದೆಲ್ಲ ಹೇಳ್ತಾರೆ. ಏನು ಕೇಳಿದರೆ ಮೆಮೊರಿಯನ್ನು ಜಾಸ್ತಿ ಮಾಡುವಂಥದ್ದು ಅಥವಾ ಲಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತದೆ. ಹಾಗಾಗಿ ಕೆಮ್ಮ ಕಫ ಇದೆಲ್ಲ ಬರಲ್ಲ, ಎಲರ್ಜಿ ಬರಲ್ಲ. ಹಾರ್ಟನ್ನು ಹೆಲ್ತನ್ನು ಜಾಸ್ತಿ ಮಾಡುವಂಥದ್ದು, ಬಿ ಪಿ ನಾರ್ಮಲ್ ಆಗ್ತಾ ಹೋಗ್ತದೆ. ಮೂಡ್ ಡಿಸಾರ್ಡರ್ಸ್, ಸ್ಟ್ರೆಸ್ ಇದೆಲ್ಲ ಇದರಿಂದಾಗಿ ಕಡಿಮೆ ಆಗ್ತದೆ. ರಕ್ತ ಸಂಚಲನ ಒಳ್ಳೆಯದಾಗೋದ್ರಿಂದಾಗಿ ಕೊಲೆಸ್ಟ್ರಾಲ್ ಅಥವಾ ಈ ಪ್ಯಾರಲೈಸಿಸ್ ಆಗುವಂತಹದ್ದು, ಹಾರ್ಟ್ ಅಟ್ಯಾಕ್ ಆಗುವಂತಹದ್ದು ಸಹ ಕಡಿಮೆ ಆಗ್ತದೆ. ಇನ್ನು ಈ ಜೆನೆಟಿಕ್ ಡಿಸೀಸ್ ಅಂತ ನೀವು ಹೇಳ್ತೀರಿ, ನಮ್ಮ ಅಪ್ಪ ತೋರ ನಮ್ಮ ಅಮ್ಮ ತೋರ ಅವರಿಗೆಲ್ಲ ಹಾರ್ಟ್ ಡಿಸೀಸ್ ಇತ್ತು, ಅವರಿಗೆಲ್ಲ ಡಯಾಬಿಟಿಸ್ ಇತ್ತು ಅಂತ, ಹಾಗಾಗಿ ನಮಗುಂಟು ಅಂತ. ಆದರೆ ಅದನ್ನೂ ಸಹ ವಾಕಿಂಗಿಂದ 50% ಕಡಿಮೆ ಮಾಡಲಿಕ್ಕಾಗ್ತದೆ ಅಂತ ರಿಸರ್ಚ್ ಹೇಳ್ತದೆ. ಡಯಾಬಿಟಿಸ್ನವರಿಗಂತೂ ಆಯುರ್ವೇದದಲ್ಲಿ ಅವರು ಎಷ್ಟು ಶತಯೋಜನ ನಡಿಬೇಕು ಅಂತ, ಬರಿಗಾಲಿನಲ್ಲಿ 100 ಯೋಜನೆ ಹೇಳಿದರೆ ಸುಮಾರು 12 × 100 1200 ಕಿಲೋಮೀಟರ್ನಷ್ಟು ನಡಿಬೇಕು ಅಂತ. ಅಂದರೆ ವಾಕಿಂಗ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಇದೆಲ್ಲ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂತಹ ಒಂದು ಗುಣವೂ ಅದಕ್ಕುಂಟು. 70% ಕ್ಯಾನ್ಸರ್ನ ರಿಸ್ಕ್ ವಾಕಿಂಗ್ನಿಂದ ಕಡಿಮೆ ಆಗ್ತದೆ ಅಂತ ಸಂಶೋಧನೆ ಹೇಳ್ತದೆ. ಇಷ್ಟೆಲ್ಲ ಇರುವಾಗ ವಾಕಿಂಗ್ ಮಾಡಬಾರ್ದಾ? ಎಲ್ಲರೂ ವಾಕಿಂಗ್ ಮಾಡೋಣ. ಈಗ ನಮಗೆ ಪೇಟೆ ಮತ್ತು ಜಾಗ ಇಲ್ಲ, ನಾಯಿಗಳ ಕಾಟ ಜಾಸ್ತಿ ಆಗಿದೆ ಅಂತೆಲ್ಲ ಇದ್ದರೆ ಅಟ್ಲೀಸ್ಟ್ ಟ್ರೆಡ್ಮಿಲ್ನ ತಂದಿಟ್ಕೊಂಡು ಒಂದು 30 ಮಿನಿಟ್ಸ್ ಅದರಲ್ಲಿ ನಿರಂತರವಾಗಿ ವಾಕಿಂಗ್ ಮಾಡುವಂತಹ ಅಭ್ಯಾಸ ಮಾಡಿಕೊಳ್ಳೋಣ. ಜಾಸ್ತಿ ನಡಿಬೇಡಿ ಮಾತ್ರ. ಆಯುರ್ವೇದದಲ್ಲಿ ಅತ್ಯಧ್ವ ಜರ ದೌರ್ಬಲ್ಯಕೃತ ಅಂತ ಹೇಳಿದ್ದಾರೆ. ತುಂಬ ನಮ್ಮ ಶಕ್ತಿ ಎಷ್ಟು ಉಂಟು, ನಮ್ಮ ಕೆಪಾಸಿಟಿ ಎಷ್ಟು ಉಂಟು ಅದನ್ನು ನೋಡಿಕೊಂಡೇ ನಾವು ವಾಕಿಂಗ್ ಮಾಡಬೇಕು. ಒಳ್ಳೆಯದು ಹೇಳಿಕೊಂಡು ದಿನಾಲೂ 2 ಗಂಟೆ ಆ ಥರ ನಡ್ಕೊಂಡು ಹೋದರೆ ಆರೋಗ್ಯಕ್ಕೆ ಹಾನಿ. ಅದರಿಂದ ಕೃಶರಾಗ್ತಾರೆ, ಬಲ ನಾಶವಾಗ್ತದೆ, ಹಾಗೆ ಬೇಗ ಮುಪ್ಪು ಬರ್ತದೆ ಅಂತ ಹೇಳ್ತಾರೆ. ಅಂದರೆ ವಯಸ್ಸಾಗ್ತದೆ ಬೇಗ, ವಯಸ್ಸಿನ ತೊಂದರೆಗಳೆಲ್ಲ ಏನು ಡಿಜನರೇಟಿವ್ ಜಾಯಿಂಟ್ ಡಿಸೀಸ್ ಇರ್ಬೋದು, ಆ ಥರದ್ದೆಲ್ಲ ಮುಪ್ಪಿನ ತೊಂದರೆಗಳೆಲ್ಲ ಬೇಗ ಬಂದುಬಿಡ್ತದೆ, ಆಯುಸ್ ಕಡಿಮೆ ಆಗ್ತದೆ. ಅದಕ್ಕಾಗಿ ಅರಿತು ನಮ್ಮ ಒಂದು ಪ್ರಕೃತಿಯನ್ನು ಅರಿತು ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಿ ನಮ್ಮ ಆರೋಗ್ಯವನ್ನು ಸುದೃಢವಾಗಿ ಇಟ್ಕೊಳ್ಳೋಣವಾ?